ನಿಮಗೆ ಬಿ ಪಿ ಯಾಕೆ ಬರುತ್ತೆ ಗೊತ್ತಾ? 60 ದಿನ 60 ಶರೀರದಲ್ಲಿ ಆಗೋ ತೊಂದರೆಗಳನ್ನ ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯ ಅರುಣ್. ಬಿ ಪಿ ಅನ್ನೋದು ಒಂದು ಕಾಯಿಲೆ ಅಲ್ಲ. ನಮ್ಮ ದೇಹದಲ್ಲಿ ರಕ್ತ ಹರಿಬೇಕಂದ್ರೆ ಒಂದು ಪ್ರೆಷರ್ ಬೇಕು. ಏನಾಗುತ್ತೆ ಅಂದರೆ ನಮ್ಮ ಹಾರ್ಟು ಪ್ರತಿ ಕ್ಷಣ ರಕ್ತನ ಪಂಪ್ ಮಾಡ್ತಾ ಇರುತ್ತೆ. ಎಲ್ಲಿಗೆ? ದೇಹದ ಎಲ್ಲ ಭಾಗಕ್ಕೂ ಪಂಪ್ ಮಾಡ್ತಿರುತ್ತೆ. ಸೊ ಈ ದೇಹದ ಭಾಗ ಪಂಪ್ ಮಾಡಿದಾಗ ರಕ್ತದ ಪೈಪ್ ಇರುತ್ತಲ್ವ, ರಕ್ತದ ನಾಳ, ಅದ್ರ ಮೇಲೆ ಪ್ರೆಷರ್ ಉಂಟಾಗುತ್ತೆ. ಸೊ ಇದಕ್ಕೆ ನಾವು ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಒತ್ತಡ ಅಂತ ಕರಿತೀವಿ. ಈ ಒತ್ತಡ ಇರೋದ್ರಿಂದಲೇ ರಕ್ತ ನಮ್ಮ ಎಲ್ಲ ಜಾಗ ಅಂದರೆ ಹೃದಯ, ಕಿಡ್ನಿ, ಮೆದುಳು ಮತ್ತು ಬೇರೆ ಬೇರೆ ಕೈ ಕಾಲಿಗೆಲ್ಲನೂ ಸ್ಪ್ರೆಡ್ ಆಗುತ್ತೆ. ಆದರೆ ಕೆಲವೊಮ್ಮೆ ಒತ್ತಡ ಅಗತ್ಯಕ್ಕಿಂತ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಅಂತ ಅಂತೀವಿ. ಯಾಕಾಗುತ್ತೆ? ಉಪ್ಪು ಜಾಸ್ತಿ ತಿನ್ನೋದ್ರಿಂದ, ಇಲ್ಲ ವ್ಯಾಯಾಮ ಮಾಡದೇ ಇರೋದ್ರಿಂದ, ತೂಕ ಜಾಸ್ತಿ ಇದ್ದರೆ, ಮತ್ತು ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು ಮಾಡಿದ್ರೆ, ಇಲ್ಲ ಪ್ರೆಷರ್, ಟೆನ್ಷನ್, ಮಾನಸಿಕ ಒತ್ತಡ ಜಾಸ್ತಿ ಇದ್ದರೆ, ಸಿಟ್ಟು ಜಾಸ್ತಿ ಮಾಡಿಕೊಂಡ್ರೆ, ಮತ್ತು ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮಂಗೆ ಬಿ ಪಿ ಇತ್ತು, ನಿಮ್ಮ ಅಜ್ಜ ಅಜ್ಜಿಗೆ ಬಿ ಪಿ ಇತ್ತಂದರೆ, ಇತಿಹಾಸ ಇತ್ತಂದ್ರೆ ಆಗುತ್ತೆ. ಇವೆಲ್ಲ ಬಿ ಪಿ ಜಾಸ್ತಿ ಆಗೋಕ್ಕೆ ಕಾರಣ ಆಗ್ಬೋದು. ತೊಂದರೆ ಏನು ಗೊತ್ತಾ? ಹೆಚ್ಚಿನವ್ರಿಗೆ ಬಿ ಪಿ ಜಾಸ್ತಿ ಇದ್ದರೂ ಗೊತ್ತೇ ಆಗಲ್ಲ. ಯಾಕೆ ಅಂದರೆ ಇದು ಒಳಗಡೆ ನಡೀತಾನೆ ಇರುತ್ತೆ. ಅದಕ್ಕೆ ಇದನ್ನ ಸೈಲೆಂಟ್ ಕಿಲ್ಲರ್ ಅಂತ ಕರಿತೀವಿ. ಸೊ ಇವಾಗ ಬಿ ಪಿ ದೇಹಕ್ಕೆ ಬೇಕು, ಆದರೆ ಅದು ಜಾಸ್ತಿ ಇದ್ದರೆ ಅಪಾಯ. ಸೊ 30 ವರ್ಷದ ಮೇಲ್ಪಟ್ಟವರು ಯಾವಾಗಲೂ 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ ಬಿ ಪಿ ಚೆಕ್ ಮಾಡಬೇಕು. ನಿಮಗೆ ತಲೆನೋವು, ತಲೆ ಸುಸ್ತು ಇದೆಲ್ಲ ಬರ್ತಾಯಿದ್ರೆ ಇಮಿಡಿಯೇಟ್ಲಿ ಹೋಗಿ ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ಕೊಡ್ರಿ. ಇದರ ಕಂಟೆಂಟ್ಗಾಗಿ ನಿಮ್ಮ ಪೇಜ್ ಫಾಲೋ ಮಾಡಿ. ನಾನು ನಿಮ್ಮ ವೈದ್ಯರು. ಮತ್ತು ಕಮೆಂಟಲ್ಲಿ ಬಿ ಪಿ ಅಂತ ಮೆಸೇಜ್ ಹಾಕಿ, ನಾನು ನಿಮಗೆ ನ್ಯಾಚುರಲ್ ಆಗಿ ನಿಮ್ಮ ಬಿ ಪಿನ ಯಾವ ಥರ ಕಡಿಮೆ ಮಾಡ್ಕೊಡೋದು ಅಂತ ರಿಪ್ಲೈ ಮಾಡ್ತೀನಿ. ಧನ್ಯವಾದ.